ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುವಂತಹ 5 ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಈ 5 ಸಿನಿಮಾಗಳು ಯಾವುದು ಅಂತ ನೋಡಿಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಟಾಪ್ 5ನಲ್ಲಿ 2018ರಲ್ಲಿ ತೆರೆಕಂಡಂತಹ ಈ ಸಿನಿಮಾದಲ್ಲಿ ಹೀರೋ ಒಬ್ಬ ಪೊಲೀಸ್ ಆಫೀಸರ್. ಹೀರೋನ ತಮ್ಮನನ್ನು ಬೇರೆ ಪೊಲೀಸ್ನವರು ಒಂದು ಕೇಸ್ನ ವಿಷಯದಲ್ಲಿ ಅರೆಸ್ಟ್ ಮಾಡಿರ್ತಾರೆ. ಆದರೆ ಹೀರೋಗೆ ತಮ್ಮ ನಿರಪರಾಧಿ ಅನ್ನೋದು ಗೊತ್ತಿರುತ್ತೆ. ನಂತರ ಹೀರೋ ಆ ಕೇಸ್ನಿಂದ ತನ್ನ ತಮ್ಮನನ್ನು ಹೇಗೆ ಬಚಾವ್ ಮಾಡ್ತಾನೆ, ಅಷ್ಟಕ್ಕೂ ಅವನು ಅರೆಸ್ಟ್ ಆದಂತಹ ಕೇಸ್ ಯಾವುದು ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಮಲಯಾಳಂನ ಮಮ್ಮೂಟಿ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿರುವಂಥ ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಡೆರೆಕ್ ಅಬ್ರಹಂ ಅಂತ ಹೆಸರಿನೊಂದಿಗೆ ಅವೈಲೇಬಲ್ ಇದೆ. ಒಂದ್ಸಲ ಟ್ರೈ ಮಾಡಿ, ನೀವು ಖಂಡಿತ ಈ ಸಿನಿಮಾನ ಇಷ್ಟಪಡ್ತೀರಾ. ಟಾಪ್ 4ನಲ್ಲಿ 2022ರಲ್ಲಿ ರಿಲೀಸ್ ಆದಂಥ ತಮಿಳಿನ ಉದಯನಿಧಿ ಸ್ಟಾಲಿನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವ ಈ ಸಿನಿಮಾದಲ್ಲಿ ಹೀರೋ ಒಂದು ಸಣ್ಣ ಊರಿನ SI ಆಗಿರ್ತಾರೆ. ಆ ಊರಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾರೆ. ಇನ್ಫ್ಯಾಕ್ಟ್ ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಗೊತ್ತಾದಾಗ ಅದೇ ಊರಿನ ಇನ್ನೊಂದು ಹುಡುಗಿ ಮಿಸ್ ಆಗ್ತಾಳೆ. ಮಿಸ್ ಆಗಿರೋ ಹುಡುಗಿನ ಹೀರೋ ಕಂಡು ಹಿಡಿತಾನ. ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಿರೋದಾದರೂ ಯಾಕೆ? ಎಲ್ಲ ಪ್ರಶ್ನೆಗಳು ಉತ್ತರ ಬೇಕು ಅಂದರೆ ನೀವು ಈ ಸಸ್ಪೆನ್ಸ್ ಥ್ರಿಲ್ಲರ್ನಿಂದ ಕೂಡಿರುವ ಈ ಸಿನಿಮಾವನ್ನು ನೋಡಬೇಕು. ಈ ಸಿನಿಮಾದ ಹೆಸರು ನಂಜು ಕುನಿದೆ. ಇದೇ ಹೆಸರಿನೊಂದಿಗೆ ಸಿನಿಮಾ ಯೂಟ್ಯೂಬ್ನಲ್ಲಿ ಕನ್ನಡದಲ್ಲಿ ಫ್ರೀಯಾಗಿ ಸಿಗುತ್ತದೆ. ಟಾಪ್ 3ನಲ್ಲಿ 2019ರಲ್ಲಿ ಬಂದಂತಹ ತಮಿಳಿನ ಈ ಸಿನಿಮಾದಲ್ಲಿ ಹೀರೋಗೆ ಚಿಕ್ಕ ವಯಸ್ಸಿನಿಂದಲೂ ಪೊಲೀಸ್ ಆಗಬೇಕು ಅನ್ನೋ ಒಂದು ಆಸೆ. ಅದಕ್ಕೋಸ್ಕರ ಅವನು ಕಷ್ಟಪಟ್ಟು ಓದಿ ಪೊಲೀಸ್ ಕೂಡ ಆಗ್ತಾನೆ. ಆದರೆ ಅವನಿಗೆ ಸ್ಟೇಷನ್ನಲ್ಲಿ ಡ್ಯೂಟಿ ಹಾಕೋ ಬದಲು ಕಂಟ್ರೋಲ್ ರೂಮ್ನಲ್ಲಿ ಪೋಸ್ಟಿಂಗ್ ಮಾಡ್ತಾರೆ. ಅವನಿಗೆ ಕೇಸ್ಗಳನ್ನು ಸಾಲ್ವ್ ಮಾಡೋದು ಅಂದರೆ ತುಂಬಾ ಇಷ್ಟ. ಚಾಲೆಂಜಿಂಗ್ ಕೇಸ್ಗಳನ್ನು ಅವನು ಹುಡುಕ್ತಾ ಇರ್ತಾನೆ. ಹೀಗಿರುವಾಗ ಅವನಿದ್ದ ಕಂಟ್ರೋಲ್ ರೂಮ್ಗೆ ಒಂದು ಅನುಮಾನಾಸ್ಪದವಾದ ಫೋನ್ ಕಾಲ್ ಬರುತ್ತೆ. ಈ ಫೋನ್ ಕಾಲ್ ಮತ್ತೆ ರಿಪೀಟ್ ಆದಾಗ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗೋ ಹೀರೋಗೆ ಏನೆಲ್ಲ ಟ್ವಿಸ್ಟ್ಗಳು ಎದುರಾಯಿತು ಅನ್ನೋದು ಈ ಚಿತ್ರದ ಕತೆ. ಅಥವಾ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುತ್ತದೆ, ಮಿಸ್ ಮಾಡದೆ ನೋಡಿ. ಟಾಪ್ 2ನಲ್ಲಿ ಲವ್ ಮಾಡಿ ಮದುವೆಯಾಗಿರೋ ಇಬ್ಬರು ಕಪಲ್ಸ್ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಹೀಗಿರುವಾಗ ಹುಡುಗಿಗೆ ರಾತ್ರಿ ಹೊತ್ತು ವಿಚಿತ್ರವಾದ ಕನಸುಗಳು ಬೀಳೋದಕ್ಕೆ ಶುರುವಾಗುತ್ತೆ. ಇದರ ಬಗ್ಗೆ ಡಾಕ್ಟರ್ನ ಬಳಿ ವಿಚಾರಿಸಿದಾಗ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಾಗುತ್ತೆ. ಅವಳ ಕನಸಲ್ಲಿ ಬರ್ತಿದ್ದ ವಿಷಯಗಳು ಆಕೆಯ ಹುಟ್ಟೂರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಗೆ ಹೋದಾಗ ಇನ್ನೂ ಅನೇಕ ರಹಸ್ಯಗಳು ಒಂದೊಂದಾಗಿ ಆಚೆ ಬರುತ್ತೆ. ಹಾಗಿದ್ರೆ ಆ ಊರಲ್ಲಿ ರಹಸ್ಯಗಳು ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಈ ಸಿನಿಮಾನ ನೀವು ನೋಡಲೇಬೇಕು. ಮಲಯಾಳಂನ ಪೃಥ್ವಿರಾಜ್ ಸುಕುಮಾರನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವ ಸ್ಟಾರ್ ಮೂವಿ ಇದಾಗಿದ್ದು ಈ ಸಿನಿಮಾವನ್ನು ನೀವು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ನೋಡಬಹುದಾಗಿದೆ. ಟಾಪ್ 1ನಲ್ಲಿ ತನ್ನ ಫಾಸ್ಟ್ ಲೈಫ್ನಲ್ಲಿ ನಡೆದಿರೋ ಕೆಲವೊಂದು ಘಟನೆಗಳಿಂದ ಮೆಂಟಲಿ ಸ್ಟೇಬಲ್ ಇಲ್ಲದೆ ಇರುವ ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ಗೆ ಒಂದು ಹುಡುಗಿಯ ಮರ್ಡರ್ ಕೇಸನ್ನು ಎಕ್ಸಾಮಿನ್ ಮಾಡಬೇಕಾಗಿ ಬರುತ್ತೆ. ಈ ಕೆಲಸ ಮಾಡೋದಕ್ಕೆ ಅವನು ರೆಡಿ ಇರೋದಿಲ್ಲ. ಆದರೆ ಅವನ ಫ್ರೆಂಡ್ನ ಒತ್ತಾಯದ ಮೇರೆಗೆ ಈ ಕೆಲಸ ಮಾಡೋದಕ್ಕೆ ಒಪ್ಪಿಕೊಳ್ತಾನೆ. ತುಂಬಾ ಕಾನ್ಫಿಡೆಂಟ್ ಆಗಿದ್ದ ಈ ಮರ್ಡರ್ ಕೇಸ್ನ ಹೀರೋ ತನಗಿದ್ದ ಪ್ರಾಬ್ಗಳನ್ನು ಮೀರಿ ಹೇಗೆ ಸಾಲ್ವ್ ಮಾಡಿದ ಅನ್ನೋದು ಈ ಸಿನಿಮಾದ ಕತೆ. ಅಷ್ಟೇ ಅಲ್ಲದೆ ಹೀರೋ ಮೆಂಟಲ್ ಪ್ರಾಬ್ಲಮ್ಗೆ ಕಾರಣ ಏನು ಅನ್ನೋದಕ್ಕೆ ಈ ಸಿನಿಮಾದಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ. ಈ ಸಿನಿಮಾದ ಹೆಸರು V1 ಮರ್ಡರ್ ಕೇಸ್. ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುತ್ತದೆ. ಸೊ ಇದಾಗಿತ್ತು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುವಂಥ 5 ಬೆಸ್ಟ್ ಥ್ರಿಲ್ಲರ್ ಸಿನಿಮಾಗಳ ರೆಕಮೆಂಡೇಷನ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.